ಮೇಡಮ್ ನಮಸ್ಕಾರ. ರೈತರ ದಿನ ಶುಭಾಶಯಗಳು ತಮಗೆ. ತಾವೊಂದು ಮಾತು ಹೇಳಿದ್ರಿ ಸಭೆಯಲ್ಲಿ, ಗೆಜ್ಜಿಗೆ ವಿಚಾರವಾಗಿ ಪಂಚಾಯತ್ ವಿಚಾರವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಮ್ಮ? ಏನ್ ವಿಚಾರ ಅದು? ಗೆಜ್ಜಿಗೆರೆ ಗ್ರಾಮ ಪಂಚಾಯಿತಿ ಹಾಗೂ ಚಾಮನಹಳ್ಳಿ, ಗೊರವನಹಳ್ಳಿ, ಸೋಮನಹಳ್ಳಿ 4 ಪಂಚಾಯಿತಿಗಳನ್ನು ಮದ್ದೂರು ಶಾಸಕರು ಉದಯ್ ಅವರು ನಗರೀಕರಣ ಮಾಡಲಿಕ್ಕಾಗಿ ಪುರಸಭೆಯನ್ನು ಉನ್ನತೀಕರಣ ಮಾಡುವ ನಿಟ್ಟಿನಲ್ಲಿ ನಗರಸಭೆಗೆ ಸೇರ್ಪಡೆ ಮಾಡಿರೋದನ್ನು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ವಿರೋಧಿಸ್ತೀವಿ. ಈ ಕುರಿತು ಕಳೆದ 1 ವರ್ಷದಿಂದ ನಾವು ನಿರಂತರವಾಗಿ ಹೋರಾಟ ಮಾಡಿಕೊಂಡೇ ಬರ್ತಾ ಇದ್ದೀವಿ. ಪ್ರತಿಭಟನೆ ಮತ್ತು ಅಧಿಕಾರಿಗಳಿಗೆ ಪತ್ರ ಮುಖೇನ ರವಾನೆ ಜೊತೆಗೆ ಕಾನೂನಾತ್ಮಕ ಹೋರಾಟ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದೀವಿ. ಹೀಗಿದ್ರೂ ಸಹ ಏಕ ವ್ಯಕ್ತಿಯ ನಿಲುವಿನ ಮೇಲೆ ಅದನ್ನ ತೀರ್ಮಾನ ಅಂತ ಹೇಳಿ ಭಾವಿಸಿ ನಂತರದಲ್ಲಿ ನಡೆದಂತ 4 ಸಭೆಯಲ್ಲಿ ಇದು ಬೇಡ ಅಂತ ವಿರೋಧ ಆಗಿದ್ರೂ ಕೂಡ ಪಂಚಾಯಿತಿಗಳಿಗೆ ಅದನ್ನ ಲೆಕ್ಕಕ್ಕೆ ತಕ್ಕೊಳ್ಳದೆ ಇವರು ರಾಜ್ಯಪತ್ರವನ್ನು ಹೊರಡಿಸಿದ್ದಾರೆ. ನಾವು ರಾಜ್ಯಪತ್ರ ಹೊರಟಿರೋದು ನಮ್ಮ ಸರ್ಕಾರ, ನಮ್ಮದೇ ಕಾನೂನು. ಅದರ ವಿರುದ್ಧ ಕೂಡ ನಾವು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದೀವಿ. ಒಂದು ಮುಖದಲ್ಲಿ ಕಾನೂನಾತ್ಮಕ ಹೋರಾಟ, ಮತ್ತೊಂದು ಮುಖದಲ್ಲಿ ಜನ ಹೋರಾಟ ಚಳುವಳಿ ಶುರುವಾಗಿದೆ. ಇದೇನಾಗುತ್ತೆ, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಾಶಗೊಳಿಸುವ ಕೆಲಸ. ಇಡೀ ಭಾರತ ದೇಶ ಹಳ್ಳಿಗಳ ದೇಶ. ಇಡೀ ದೇಶದ ತುಂಬ ಉದ್ದಗಲಕ್ಕೂ ಹಳ್ಳಿಗಳಿಂದ ಬದುಕಿರುವ ದೇಶ. ಈ ದೇಶದಲ್ಲಿ ಸಮಗ್ರವಾಗಿ ಏನೆಲ್ಲ ರೈತರಿಗಾಗಬೇಕು ಅದು ಚಿಂತನೆಯೇ ಇಲ್ಲ. ಪಂಚಾಯತ್ ರಾಜ್ ವ್ಯವಸ್ಥೆ ವಿಕೇಂದ್ರೀಕರಣದ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರ ಕೈಗೆ ಅಧಿಕಾರವನ್ನು ತಂದುಕೊಟ್ಟು ಅಂಥದ್ದೊಂದು ಮಹತ್ತರವಾದ ತೀರ್ಪನ್ನು ಮಾಡಿಕೊಟ್ಟಿದ್ದು ರಾಜೀವ್ ಗಾಂಧಿಯವರು. ಇದಕ್ಕೆ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಅಂದರೆ ಅದು ಒಂದು ಪಕ್ಷದ ಹೆಸರಲ್ಲ. ಪ್ರಾರಂಭದಲ್ಲಿ ಸ್ವತಂತ್ರ ಭಾರತ ಬಂದ ನಂತರ ಕಾಂಗ್ರೆಸ್ ತಗೊಂಡಂಥ ನಿಲುವು ಏನಿತ್ತು, ಜನಸಾಮಾನ್ಯರಿಗೆ ಬೇಕಿತ್ತು. ಅಂಥದ್ದೊಂದು ತೀರ್ಮಾನ ಕೊಟ್ಟಂಥ ಕಾಂಗ್ರೆಸ್ ಸರ್ಕಾರವೇ ಇವತ್ತು ಕರ್ನಾಟಕದೊಳಗೆ ಅದೇ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕೊಲೆ ಮಾಡ್ತಾ ಇದೆ. ನಗರೀಕರಣದ ಹೆಸರಲ್ಲಿ ಲೂಟಿ ಮಾಡ್ತಾ ಇದೆ. ರಿಯಲ್ ಎಸ್ಟೇಟ್ ದಂಧೆಗೆ ದಾರಿ ಮಾಡ್ತಾ ಇದೆ. ಹಳ್ಳಿಗಳ ವಲಯ, ಹಸಿರು ವಲಯವನ್ನು ಸಂಪೂರ್ಣ ನಾಶ ಮಾಡ್ತಾ ಇದೆ. ಇದೇ ಕಾಂಗ್ರೆಸ್ ಸರ್ಕಾರ ಮ್ಯಾಗ್ನೆಟ್ ಹೆಸರಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಕೆಲಸ ಮಾಡ್ತಾ ಇದೆ. ಅಂಗನವಾಡಿ, ಆಶಾ ಕಾರ್ಯಕರ್ತರು, ದುಡ್ಡು ಬದುಕ್ತಕ್ಕಂಥ ಶ್ರಮಿಕರು, ದಿನಗೂಲಿ ನೌಕರರು ಲಕ್ಷ ಸಂಖ್ಯೆಯಲ್ಲಿ ಇವತ್ತು ಬೀದಿಗೆ ಬಿದ್ದಿದ್ದಾರೆ. ಹೇಳುತ್ತೆ, ನಾನು ಹೀಗೆ ಮಾಡಿದೆ, ಹಾಗೆ ಮಾಡಿದೆ. ಆದರೂ ಸರ್ಕಾರ ತನ್ನದೇ ಆದ ನಿಟ್ಟಿನಲ್ಲಿ ಮಾತಾಡುತ್ತೆ. ನಾವು ರೈತರು ಸಮಗ್ರವಾಗಿ ಚಿಂತನೆ ಮಾಡ್ತಾ ಇರ್ತೀವಿ. ಸಮಾಜದ ನಡುವೆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಇದೇ ಕಾರಣವಾಗಿ ನಾವು ಪಂಚಾಯಿತಿ ಬಳಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಹೋರಾಟ ವಾಪಸ್ ಮದ್ದೂರು ಶಾಸಕರು ತಾವು ತಗೊಂಡಂಥ ನಿಲುವಿನಿಂದ ಹಿಂದೆ ಸರಿಬೇಕು. ರಾಜ್ಯ ಪತ್ರದಲ್ಲಿ ಹೊರಟಿರುವ ವಿಷಯವನ್ನು ಹಿಂದೆ ತಕ್ಕೊಳ್ಳೋ ರೀತಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು. ನಾವು ಹೋರಾಟಗಾರರುಗಳು, ಸಂಘ ಸಂಸ್ಥೆಗಳು, ನಾಗರಿಕರು, ಗ್ರಾಮಸ್ಥರು ಎಲ್ಲರೂ ಸೇರಿ ಈ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭಿಸಿದೆ. ಎಲ್ಲೋ ಒಂದ್ ಕಡೆ ಕೇವಲ ರೈತರಿಗೆ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾ ತೋರಿಸ್ಬಿಟ್ಟು, ಅಂದ್ರೆ ನಿಮ್ಮ ಭೂಮಿಗೆ ಇಷ್ಟು ದುಡ್ಡು ಬರುತ್ತೆ, ಇಷ್ಟು ಬೆಲೆ ಬಾಳುತ್ತೆ ಅನ್ನೋ ಅದೊಂದು ಸಣ್ಣ ಒಂದು ಮಾಫಿಯಾ ತೋರಿಸ್ಬಿಟ್ಟು ಇವತ್ತು ಈ ತರ ಕೆಲಸ ಮಾಡಕ್ ಹೊರಟಿದೆ ಅಂತ ಅನ್ಸಲ್ವ ಮೇಡಮ್ ತಮಗೆ? ಈ ಒಂದು ಸ್ಮಾರ್ಟ್ ಆಗಿ ಅಂದ್ರೆ ನಯವಾಗಿ ರಾಜಕಾರಣದ ಒಳಗೆ ತಮ್ಮ ಮನಸ್ಸು, ತಮ್ಮ ಆಶಯಗಳೇನಿದೆಯೋ ಅದನ್ನ ಬಿಡ್ತಾ ಹೋಗ್ತಾ ಇದ್ದಾರೆ. ಅಭಿವೃದ್ಧಿಯನ್ನು ತೋರಿಸ್ತಾ ಇದ್ದಾರೆ. ಒಳಗಡೆ ಈ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶಾಸಕರಿಗೆ ನಾವು ನೇರವಾಗಿ ಮಾತಾಡ್ತೀವಿ, ನೀವು ಯೋಚಿಸ್ತಾ ಇರೋದು ಸರಿಯಲ್ಲ. ಈ ಕೆಲಸ ಅಭಿವೃದ್ಧಿ ಅಲ್ಲ, ಇದು ಸರ್ವನಾಶ. ನಮಗಿದು ಬೇಕಿಲ್ಲ. ಸಂಪನ್ಮೂಲ ನಮ್ಮಲ್ಲೇ ಇದೆ. ನಮ್ಗೆ ಯಾವ ಅಭಿವೃದ್ಧಿನೂ ಬೇಡ. ಮಾಡಿದ್ರೆ ಮಾಡಿ, ಇದು ಬೇಡ, ಈ ದಾರಿ ಬೇಡ. ಅವರು ಹಠಕ್ಕೆ ಬಿದ್ದವರಂಗೆ ನಾನು ಮಾಡಿ ತೀರ್ತೀನಿ ಅಂತ ಮತ್ತೆ ಹೇಳಿದ್ದಾರೆ. ಇವತ್ತು ಶಾಸಕರ ನಿಲುವಿದೆಯಲ್ಲ, ಅದು ವಾಪಸ್ ಆಗ್ಲೇಬೇಕು. ಜನಾಭಿಪ್ರಾಯ, ಜನ ಚಳುವಳಿ, ಹೋರಾಟ ಎಲ್ಲವನ್ನು ತಗ್ಗಿಸುತ್ತೆ. ಆ ಕೆಲಸ ನಾವು ಮಾಡ್ತೀವಿ. ಒಂದು ವಿಚಾರ ಮೇಡಮ್, ರೈತರು ಅರ್ಥ ಮಾಡ್ಕೊಬೇಕು. ಇವತ್ತು ನಗರ ಪಾಲಿಕೆಗೆ ಸೇರಿಸಿದ್ರೆ ಅವ್ರು ಏನೆಲ್ಲ ಟ್ಯಾಕ್ಸ್ ಕಟ್ಟುವಂತ ಟ್ಯಾಕ್ಸ್ಗಳು ಜಾಸ್ತಿ ಆಗುತ್ತೆ. ನೀರಿಗೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, ಪ್ರತಿ ಒಂದಕ್ಕೂ ಕೂಡ ಕಸ ಹಾಕೋದಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಜನಗಳು ಅರ್ಥ ಮಾಡ್ಕೊಬೇಕು. ರೈತ ಬಾಂಧವರು ಅವ್ರು ಅರ್ಥ ಮಾಡ್ಕೊಂಡ್ರೆ ಜನಮನ್ನಣೆನೇ ಇವತ್ತು ಸುಪ್ರೀಂ. ಹಾಗಾಗಿ ಅವ್ರು ಅರ್ಥ ಮಾಡ್ಕೊಬೇಕು. ಒಂದು ವಿಶೇಷ ಇದೆ ಅಲ್ವಾ ಮೇಡಮ್ ಇದು? ಹಳ್ಳಿಗಾಡಲ್ಲಿ ನೀರಿನ ಭೂ ಕಂದಾಯ, ಕೃಪಾಂಕ, ನರೇಗಾ ಎಲ್ಲ ಜಾಸ್ತಿ ಆಗುತ್ತೆ. ಪ್ರತಿಯೊಂದು ಸಮಸ್ಯೆನೂ ಏನಾಗುತ್ತೆ ಅನ್ನೋದ್ರ ಜೊತೆಗೆ
ಭೂಮಿಗೆ ಬೆಲೆ ಜಾಸ್ತಿ ಆಗುತ್ತೆ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ, ಆ ಭೂಮಿಯನ್ನ ಮಾರಾಟ ಮಾಡ್ಕೋಬೇಕಾಗಾದ್ರೆ ರೈತರು ಬೆಲೆ ಜಾಸ್ತಿ ಆಯ್ತು ಸರಿ, ಹಾಗಾದ್ರೆ ಏನ್ ಮಾಡಬೇಕು? ಬೆಲೆ ಜಾಸ್ತಿ ಆದ್ಮೇಲೆ ಅಲ್ಲ ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಇದೆಯಲ್ಲ ಮೇಡಮ್ ಜೊತೆಗೆ ಪ್ರತಿ ಒಂದು ಆಗುತ್ತೆ. ಹಾಗಾಗಿ ಮನೆ ಕಟ್ಟಲಿಕ್ಕೆ ಲೈಸೆನ್ಸ್ ಆಗ್ಬೋದು, ಮತ್ತೆ ಇನ್ನೊಂದಾಗ್ಬೋದು, ಎಲ್ಲ ಒಂದಕ್ಕೆ 3-4 ಪಟ್ಟು ದುಪ್ಪಟ್ಟಾದರೆ ಈ ಎಲ್ಲ ಅನಾಹುತಗಳ ಬಗ್ಗೆ ನಾವು ರೈತರಿಗೆ ಅರಿವು ಮೂಡಿಸ್ತಾ ಇದ್ದೀವಿ, ಪತ್ರ ಹಾಕಿದ್ದೀವಿ, ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೀವಿ, ಎಲ್ಲವನ್ನು ಮಾಡ್ತಾ ಇದ್ದೀವಿ. ಹೋರಾಟದ ಸ್ವರೂಪ ದಿನೇ ದಿನೇ ಬದಲಾವಣೆ ತಗೊಳ್ಳುತ್ತೆ, ಆಗುತ್ತೆ, ಹೋರಾಟಕ್ಕೆ ಜಯ ಆಗುತ್ತೆ. ಎಸ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸಂತೋಷ್. ಆಮೇಲೆ ಮಾತಾಡ್ತೀನಿ. ಎಸ್ ವೀಕ್ಷಕ, ತಾವೇ ನೋಡಿದಂತೆ ಇವತ್ತು ಉದಯ್ ಅವ್ರಿಗೆ MLA ಅವ್ರಿಗೆ ಡೈರೆಕ್ಟ್ ಆಗಿ ಮೇಡಮ್ ಕೂಡ ವಿಚಾರ ಮುಟ್ತಿರುವಂಥದ್ದು ನನ್ನ ಮೂಲಕ. ಹಾಗೇನೆ ಒಂದು ವಿಚಾರ ಅರ್ಥ ಮಾಡ್ಕೊಬೇಕು, ರೈತ ಸಂಘಟನೆಗಳಾಗಲಿ ಅಥವಾ ರೈತ ಕುಟುಂಬಗಳಾಗಲಿ ಇವತ್ತು ಕೇವಲ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾಗೋಸ್ಕರ ಇವತ್ತು ನಗರಸಭೆಗಳಿಗೆ ಸೇರಿಸಂತ ನಗರಸಭೆಗಳಿಗೆ ಏನೆಲ್ಲ ಇವತ್ತು ಪಂಚಾಯತಿಗಳನ್ನ ಸೇರಿಸಿದಾಗ ಅತಿ ಹೆಚ್ಚು ಶುಲ್ಕ ಕೊಡುವಂತ ಕೆಲಸ ಆಗುತ್ತೆ ಅನ್ನೋದು ಕೂಡ ಅವರು ಮನವರಿಕೆ ಮಾಡ್ಕೊಂಡಿದ್ದಾರೆ. ಇದನ್ನ ನಿಲುವು ಮಾಡಬೇಕಾದಂತ ರೈತ ಕುಟುಂಬಗಳು ಇದನ್ನ ಅರ್ಥ ಮಾಡ್ಕೊಬೇಕು ಅನ್ನೋದು ಕೂಡ ಮುಖ್ಯವಾಗಿ ನೋಡ್ಬೋದು.